ಲೋ ಫ್ಯಾಟ್ ಫುಡ್ಸ್ ತಿನ್ನೋದ್ರಿಂದ ಒಬೀಸ್ ಆಗ್ಬೋದಾ? ನೋಡೋಣ ಬನ್ನಿ. ಇವಾಗೆಲ್ಲ ಮಾರ್ಕೆಟ್ ಅಲ್ಲಿ ಸುಮಾರು ಚಿಪ್ಸ್ ಬಿಸ್ಕೆಟ್ಸ್ ಮೇಲೆ ಲೋ ಫ್ಯಾಟ್ ಅಂತ ಲೇಬಲ್ ಇರುತ್ತೆ. ಒನ್ ಪ್ಯಾಕೆಟ್ ಆಫ್ ರೆಗ್ಯುಲರ್ ಚಿಪ್ಸ್ ನ ಈ ಲೋ ಫ್ಯಾಟ್ ಚಿಪ್ಸ್ ಇಂದ ರಿಪ್ಲೇಸ್ ಮಾಡಿದ್ರೆ ಇಟ್ಸ್ ಐಡಿಯಲ್. ಆದ್ರೆ ಈ ಲೋ ಫ್ಯಾಟ್ ಅಂತ ಲೇಬಲ್ ನೋಡಿದ ತಕ್ಷಣ ಒಂದ್ ಪ್ಯಾಕೆಟ್ ತಿನ್ನೋ ಬದಲು 3-4 ಪ್ಯಾಕೆಟ್ ಒಳಗಡೆ ಹೋಗುತ್ತೆ. ರಿಸರ್ಚ್ ಪ್ರಕಾರ ರೆಗ್ಯುಲರ್ ಚಿಪ್ಸ್ ಅಲ್ದೇಲೇನೆ ಲೋ ಫ್ಯಾಟ್ ಚಿಪ್ಸ್ ಅಂತ ಲೇಬಲ್ ನೋಡಿದ ತಕ್ಷಣ ನಾರ್ಮಲಿ ತಿನ್ನೋದಕ್ಕಿಂತ 28% ಜಾಸ್ತಿ ತಿಂದಿದ್ದಾರೆ. ಈ ರೀತಿ ಇದನ್ನ ಜಾಸ್ತಿ ತಿನ್ಕೊಂಡೇ ಒಬೀಸ್ ಆಗ್ತಾರೆ. ಒಂದ್ ಪ್ಯಾಕೆಟ್ ತಿನ್ನೋ ಜಾಗದಲ್ಲಿ 3-4 ಪ್ಯಾಕೆಟ್ಸ್ ತಿಂತಾರೆ. ಮತ್ತೆ ಇದು ಎಷ್ಟು ಲೋ ಫ್ಯಾಟ್ ಅಂತಾನು ನಮಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಸೊ ಪ್ರೋಟೀನ್ ಮತ್ತೆ ಕಾರ್ಬೋಹೈಡ್ರೇಟ್ಸ್ ತರಾನೇ ಫ್ಯಾಟ್ ಕೂಡ ನಮ್ಮ ಬಾಡಿ ತುಂಬಾ ಇಂಪಾರ್ಟೆಂಟು. ಇದನ್ನ ನಾವು ಡೈಲಿ ತಗೋಬೇಕು. ಎಷ್ಟು? ಲೆಸ್ ದ್ಯಾನ್ 30% ಆಫ್ ಯೋರ್ ಡೈಲಿ ಕ್ಯಾಲರಿ ಇಂಟೇಕ್. ಅಂದ್ರೆ ನೀವು 2000 ಕ್ಯಾಲರೀಸ್ ತಿಂತಿದ್ರೆ ಅದರಲ್ಲಿ 600 ಕ್ಯಾಲರೀಸ್ಗಿಂತ ಕಮ್ಮಿ ನಿಮಗೆ ಫ್ಯಾಟ್ ಸೋರ್ಸಸ್ ಇಂದ ಬರಬೇಕು. ಯಾರಿಗೆ ಆಗಿರ್ಲಿ, ಸ್ವಲ್ಪನಾದ್ರೂ ಕೊಬ್ಬಿದ್ರೇನೆ ಅಲ್ವಾ ಚಂದ. ನನಗೆ ಅಲ್ಲಿ ಏನ್ ಮಾಡ್ತಾರೆ, ಇದೇನ್ ಬರೀತಾರೆ, ಇದೇನು ಹಿಂಗೆ ಕಾಣಿಸ್ತಾ ಹಿಂಗೆ ನಾನು ನೋಡ್ತಾ ಇದ್ದಿದ್ದು ನಾನು.